ಬಳ್ಳಾರಿ ಇದು ಕೇವಲ ಗಣಿನಾಡಲ್ಲ, ಮಾನವ ಇತಿಹಾಸದ ಉಗಮಕ್ಕೆ ಸಾಕ್ಷಿಯಾದ ಪವಿತ್ರ ಭೂಮಿ. ಈಗ ಇದೇ ಜಿಲ್ಲೆಯ ಶಿರಗುಪ್ಪ ತಾಲೂಕಿನ ತೆಕ್ಕಲಕೋಟೆಯಲ್ಲಿ ಇತಿಹಾಸದ ಹೊಸ ಅಧ್ಯಾಯವೊಂದು ತೆರೆದುಕೊಂಡಿದೆ. ಇಲ್ಲಿನ ಗೌಡರ ಮೂಲೆ ಬೆಟ್ಟ ಪ್ರದೇಶದಲ್ಲಿ ನಡೆಯುತ್ತಿರುವ ಉತ್ಖನನದಲ್ಲಿ 3ನೇ ಆದಿಮಾನವನ ಅಸ್ಥಿಪಂಜರ ಪತ್ತೆಯಾಗಿದ್ದು, ಇಡೀ ಸಂಶೋಧನಾ ಲೋಕವೇ ಬೆರಗುಗಣ್ಣಿನಿಂದ ನೋಡುವಂತೆ ಮಾಡಿದೆ. ಇತ್ತೀಚೆಗಷ್ಟೇ ಇದೇ ಜಾಗದಲ್ಲಿ 2 ಅಸ್ಥಿಪಂಜರಗಳು ಪತ್ತೆಯಾಗಿದ್ದವು. ಈಗ ಅದಕ್ಕೆ ಪೂರಕವಾಗಿ ಮತ್ತೊಂದು ಅಸ್ಥಿಪಂಜರ ಸಿಕ್ಕಿರುವುದು ಈ ಪ್ರದೇಶದ ಐತಿಹಾಸಿಕ ಮಹತ್ವಕ್ಕೆ ಭದ್ರವಾದ ಮುದ್ರೆ ಒತ್ತಿದೆ. ಈ ಸಂಶೋಧನೆಯ ನೇತೃತ್ವವನ್ನು ಅಮೆರಿಕದ ಹಾರ್ಡ್ವಿಕ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ನವಿತಾ ಎಸ್ ಸುಗಂಧಿ ವಹಿಸಿಕೊಂಡಿದ್ದು, ಅವರ ಪ್ರಕಾರ ಈ ಸ್ಥಳದ ಇತಿಹಾಸ ಬರೋಬ್ಬರಿ 3,500ರಿಂದ 5,000 ವರ್ಷಗಳಷ್ಟು ಹಳೆಯದು ಎನ್ನಲಾಗುತ್ತಿದೆ. ಕೇವಲ ಮೂಳೆಗಳಲ್ಲ, ಇವು ನಮ್ಮ ನಾಗರಿಕತೆಯ ಬೇರುಗಳು. ಅಂದು ಮಾನವ ಹೇಗೆ ಬದುಕಿದ್ದ, ಆತನ ಆಹಾರ ಪದ್ಧತಿ ಏನಿತ್ತು, ಈ ಬೆಟ್ಟದ ಗುಹೆಗಳಲ್ಲಿ ಆತ ಕಂಡುಕೊಂಡ ಜೀವನದ ಸತ್ಯಗಳೇನು, ಇವೆಲ್ಲವನ್ನ ತಿಳಿಯಲು ಈಗ ಸಿಕ್ಕಿರುವ ಪಳೆಯುಳಿಕೆಗಳು ಬಹುದೊಡ್ಡ ಸಾಕ್ಷ್ಯಗಳಾಗಿವೆ. ಇನ್ನು ಮುಂದೆ ಈ ಅಸ್ಥಿಪಂಜರಗಳಿಗೆ DNA ಪರೀಕ್ಷೆ ಮತ್ತು ಕಾರ್ಬನ್ ಡೇಟಿಂಗ್ ಸೇರಿದಂತೆ ಆಧುನಿಕ ತಂತ್ರಜ್ಞಾನದ ಸ್ಪರ್ಶ ನೀಡಲಾಗುವುದು. ಸ್ಥಳೀಯ ಆಡಳಿತ ಮತ್ತು ಗ್ರಾಮಸ್ಥರ ಸಹಕಾರದಿಂದ ನಡೆಯುತ್ತಿರುವ ಈ ಕಾರ್ಯವು ತೆಕ್ಕಲಕೋಟೆಯನ್ನು ಮುಂದಿನ ದಿನಗಳಲ್ಲಿ ವಿಶ್ವದ ಪ್ರಮುಖ ಪುರಾತತ್ವ ಮತ್ತು ಪ್ರವಾಸಿ ತಾಣವನ್ನಾಗಿ ಮಾಡುವ ಎಲ್ಲ ಲಕ್ಷಣಗಳನ್ನು ಹೊಂದಿದೆ. ಮಣ್ಣಿನ ಅಡಿಯಲ್ಲಿ ಹುದುಗಿ ಹೋಗಿದ್ದ ನಮ್ಮ ಪೂರ್ವಜರ ಕತೆ ಈಗ ಜಗತ್ತಿಗೆ ತಿಳಿಯುವ ಸಮಯ ಬಂದಿದೆ. ಇತಿಹಾಸ ಎಂದಿಗೂ ಸಾಯುವುದಿಲ್ಲ, ಅದು ಮಣ್ಣಿನ ಪದರಗಳ ನಡುವೆ ತನ್ನ ಸಮಯಕ್ಕಾಗಿ ಕಾಯುತ್ತಿರುತ್ತದೆ. ತೆಕ್ಕಲಕೋಟೆಯ ಈ ಬೆಟ್ಟ ಈಗ ಅಂಥದ್ದೇ ಒಂದು ಅದ್ಭುತ ಸತ್ಯವನ್ನು ನಮಗೆ ಬಿಚ್ಚಿಟ್ಟಿದೆ.